ಇದುವರೆಗೂ ನಾವು ಡಿಫ್ರೆನ್ಷಿಯಲ್ ಈಕ್ವೇಷನ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರಿ. ಅದ್ರ ಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ಸೊಲ್ಯೂಷನ್ ಇರುತ್ತೆ ಅಂತಲೂ ಕೂಡ ಅರ್ಥ ಮಾಡ್ಕೊಂಡ್ರಿ. ಇವಾಗ ಆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ದ ಮೋಸ್ಟ್ ಬೇಸಿಕ್ ವರ್ಷನ್ನು ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ಗೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ. ಏನೆಲ್ಲ ಮೆಥಡ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ನಾರ್ಮಲ್ ಇಂಟಿಗ್ರೇಷನ್ ಮೆಥಡ್ ಇದೆ, ಅದು ಬಿಟ್ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ ವಿತ್ ವೇರಿಯಬಲ್ ಸಪ್ರೇಷನ್, ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್, ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್, ಇವೆಲ್ಲ ಮೆಥಡಾಲಜೀಸ್ ಇದೆ. ಸರಿನಾ? ಸೊ ಇಲ್ಲೊಂದು ಸ್ಯಾಂಪಲ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಂಟಿಗ್ರೇಷನ್ ಅಂತ ನಿಮ್ಗೆ ಗೊತ್ತಿದೆ, ಮಿಕ್ಕಿದೆಲ್ಲ ಮೆಥಡಾಲಜೀಸ್ ಇಲ್ಲಿ ಸ್ವಲ್ಪ ಬೇಸಿಕ್ ಫಾರ್ಮಲ್ಲಿ ಅರ್ಥ ಮಾಡ್ಕೊತೀವಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮಲ್ಲಿ ಯಾವುದೋ ಒಂದು ಪ್ರಶ್ನೆ ಬರುತ್ತೆ, ಯಾವ ಮೆಥಡ್ ಉಪಯೋಗಿಸ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಿಸ್ ನೋ ಪಾಯಿಂಟ್. ಹಾಗಾಗಿ ಡಿಫ್ರೆಂಟ್ ಮೆಥಡ್ ಯಾವಾಗ ಉಪಯೋಗ ಬರುತ್ತೆ, ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಇತ್ತು ಅಂತ ಹೇಳಿದ್ರೆ, ಈಕ್ವೇಷನ್ ಇತ್ತು ಅಂದರೆ ಯಾವ ಮೆಥಡ್ ಉಪಯೋಗಿಸ್ಬೇಕು ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದು ಸಪರೇಷನ್ನು ಒಂದು ಬೇಸಿಕ್ ಐಡಿಯಾ ಇರಲಿ. ಸರಿನಾ? ಮೊದಲೇ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ವಿತ್ ವೇರಿಯಬಲ್ ಸಪ್ರೇಟ್ ಮಾಡೋದಂಥದ್ದು. ಏನು ಸಪ್ರೇಟ್ ಮಾಡ್ತೀವಿ? ಎಕ್ಸ್ನ ಮತ್ತು ವೈನ ಸಪ್ರೇಟ್ ಮಾಡಿ ಕೊಂಡಿಸ್ತೀವಿ ಈ ರೀತಿಯಲ್ಲಿ. ಸೊ ಇಲ್ಲಿ ವೈ ಇದೆ, ಇದು ಎಕ್ಸು. ಸರಿನಾ? ದಿಸ್ ದ ಹೋಲ್ ಫಂಡ. ಇಲ್ಲಿ ಅಂಡರ್ಲೈನಿಂಗ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ ಸಪರೇಷನ್, ಮತ್ತು ಇಲ್ಲಿ ಫ್ಯಾಕ್ಟರೈಸಿಂಗು, ಇವೆಲ್ಲ ಕಾನ್ಸೆಪ್ಟ್ಸು ಬರುತ್ತೆ. ಸರಿನಾ? ಮತ್ತು ಮುಂದಿನರಲ್ಲಿ ಹೋಮೋಜಿನಿಯಸ್ ಡಿಫರೆನ್ಸ್ ಈಕ್ವೇಷನಲ್ಲಿ ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿ ನಾವು ಸಪ್ರೇಟ್ ಮಾಡೋದಕ್ಕೆ ಹೋಯ್ತು ಅಂತ ಹೇಳಿದ್ರೆ ಆಗಲ್ಲ. ಟ್ರೈ ಮಾಡ್ಬೋದು, ಬೇಕಾದ್ರೆ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ನೀವೇ. ಇಂಥ ಕಡೆ ಏನು ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಇನ್ ವಿ ಈಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಅಂತ ಹೇಳಿ. ಆಮೇಲೆ ನಿಮಗೆ ಮೆಥಡ್ 1 ಉಪಯೋಗಿಸೋಕ್ಕಾಗುತ್ತೆ. ಅದಾದಮೇಲೆ ರೀಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿನ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ ವಿ ಕಾಂಟ್ ಸಪ್ರೇಟ್, ಈ ಥರ ಸಪ್ರೇಟ್ ಮಾಡೋದಕ್ಕಾಗಲ್ಲ. ಈ ಥರ ಇರಬೇಕಾದ್ರೆ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ವಿ, ಅದಾದಮೇಲೆ ಮೆಥಡ್ 1 ಉಪಯೋಗಿಸ್ಕೊಂಡು ರೀಸಬ್ಸ್ಟಿಟ್ಯೂಟ್ ಮಾಡಿ. ಇದು ನಮ್ಮ ಮೆಥಡಾಲಜಿ. ಮುಂದಿನ ವೇರಿಯೇಷನ್ ಏನಪ್ಪ ಅಂತ ಹೇಳಿದ್ರೆ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಇಲ್ಲಿ ನೋಡ್ಬೋದು, ಇಸ್ ಎ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್, ಈ ರೀತಿಯಲ್ಲಿ ಕಾಣುತ್ತೆ. ಇದರಲ್ಲಿ ನಿಮ್ಮ ಮೆಥಡಾಲಜಿ ಸ್ವಲ್ಪ ಸ್ಟೆಪ್ಸು ತುಂಬ ಡೀಟೇಲ್ ಆಗಿದೆ ಅಂತ ಹೇಳಿದ್ರೆ ತುಂಬ ಅಂತಲ್ಲ, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಹಾಗಾಗಿ ಅಷ್ಟೊಂದು ಹೋಗಲ್ಲ ಇಲ್ಲಿ ನಾನು. ಬಟ್ ಇಲ್ಲಿ ಏನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ದ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ ದ ಡಿರೈವೇಟಿವ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಎಕ್ಸ್ ಇಟ್ ಸೆಲ್ಫ್, ಅದೊಂದು. ಮತ್ತು ಪ್ರಾಡಕ್ಟ್ ರೂಲು, ಕೊನೆಯದಾಗಿ ಚೈನ್ ರೂಲ್. ಸೊ ಮಿನಿಮಮ್ ಈ 3 ಉಪಯೋಗಿಸ್ತೀವಿ. ಅದು ಬಿಟ್ಟು ಆಫ್ಕೋರ್ಸ್ ದೇರ್ ಆರ್ ಕ್ವೈಟ್ ಎ ಫ್ಯೂ ಅದರ್ ಥಿಂಗ್ಸ್. ಸರಿನಾ? ಆಯಿತಾ ಹುಡುಗರ? ಸೊ ದಿಸ್ ಇಸ್ ಯುವರ್ ಫಂಡ. ಸೊ ಇದನ್ನು ಬರ್ಕೊಂಬಿಡಿ, ಒಂದು ಐಡಿಯಾ ಇರಲಿ. ಎಕ್ಸಾಮಲ್ಲಿ ಯಾವ ಮೆಥಡಾಲಜಿ ಅಂತ ಹೇಳಿ ಕೇಳಲ್ಲ ಅವರು, ಅದನ್ನು ನೀವೇ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಹಾಗಾಗಿ ಮೈ ರಿಕ್ವೆಸ್ಟ್ ಇಸ್ ಇದನ್ನೆಲ್ಲ ಇವಾಗೇ ಬರ್ಕೊಂಬಿಡಿ. ಡೀಟೇಲಾಗಿ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊತೀವಿ.